ಇದರಲ್ಲಿ ಒಳ್ಳೆ ಫೋಟೋ ಸಖತ್ತಾಗಿ ಬರ್ತದೆ. ವರ್ಸಸ್ ನೀವು ಬಿಂಗೋ ಹ್ಯಾಶ್ಟ್ಯಾಗ್ಸ್. ಸೊ ಲೆಟ್ಸ್ ಗೋ. ಸ್ಮಾರ್ಟ್ಫೋನ್ ನ ಚಿಪ್ ಇಷ್ಟು ಸಣ್ಣದು, ಹ್ಯಾಶ್ಟ್ಯಾಗ್ಸ್ ನ ಚಿಪ್ ಅಲ್ಟ್ರಾ ಪ್ರೋ. ಹಾಯ್ ಮಚರ್ಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ವರಮಹಾಲಕ್ಷ್ಮಿ ಆರ್ಥಿಕ ಶುಭಾಶಯಗಳು. ನಾನು ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆಯೆಲ್ಲ ರೆಡಿ ಮಾಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇವತ್ತಿನ ನಮ್ಮ ಮನೆಯ ಔಟ್ಪುಟ್ ಹೇಗಿರುತ್ತೆ ಅಂತ ನೋಡೋಣವಾ? ಫಸ್ಟು ನೋಡಿ, ಆಮೇಲೆ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫುಲ್ ಪೂಜೆನ ಮಿಸ್ ಮಾಡಿದೆ ನೋಡಿ. ತುಂಬ ಲಕ್ಷ್ಮಿಯ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ಮಿಸ್ ಮಾಡಿದ್ರೆ ಲಕ್ಷ್ಮಿ ಕಟಾಕ್ಷ ನಿಮಗೆ ಸಿಗಲ್ಲ. ಮಿಸ್ ಮಾಡ್ದೇ ಫುಲ್ ವಿಡಿಯೋನ ನೋಡಿ. ಆದಷ್ಟು ಎಲ್ಲರಿಗೂ ಆ ತಾಯಿ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೇಲಿ ತುಂಬಲಿ, ನಿಮ್ಮ ಮನೆಯಲ್ಲಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ತುಂಬಿ ತುಳುಕ್ಲಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೂವಿನ ರೇಟು ಗಗನಕ್ಕೆ ಬಿಟ್ಬಿಟ್ಟಿದೆ. ಯಾಕೆಂದರೆ 1 kg ಹೂ ತೊಗೋಬೇಕು ಅಂದರೆ 2,500 3,000, ಒಂದು ಹಾರ ಬಂದು 2,000, ತುಂಬ ಇದಾಗೋಗಿದೆ. ಸೊ ನಮ್ಮ ಮನೆಯೆಲ್ಲ ಅಲಂಕಾರ ಮಾಡೋಕ್ಕೆ ಹೂ ಸಿಕ್ಕಾಪಟ್ಟೆ ಬೇಕು. ನಾವೊಂದು 8,000 ಗಂಟ ಹೂಗೆ ಖರ್ಚು ಮಾಡಿದ್ದೀನಿ. ಸೊ ಎಲ್ಲ ಹೋಗಿ ಪರ್ಚೇಸ್ ಮಾಡಿ ಬಂದಿದ್ದು ತುಂಬ ಲೇಟ್ ಆಯಿತು. ಸೊ ನಂತರ ನಾವೇನಪ್ಪ ಅಂದರೆ ಪೂಜೆ ತಯಾರಿ ಇದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಆ ಅಂಗಳೆಲ್ಲ ತೊಳೆದು ಮತ್ತು ಮನೆಯೆಲ್ಲ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಎಲ್ಲ ನೈಟೇ ರೆಡಿ ಮಾಡಿಕೊಂಡೆ. ಸೊ ಯಾಕಂತೇಳಿದ್ರೆ ನೈಟೇ ರಂಗೋಲಿ ಎಲ್ಲ ಬಿಟ್ಟು ಇದೆಲ್ಲ ರೆಡಿ ಮಾಡಿಕೊಂಡೆ. ಇಲ್ಲ ಅಂತೇಳಿದ್ರೆ ನಾನಂತೂ ಇವೆಲ್ಲ ಮಾಡೋಕ್ಕೆ ಬೆಳಗ್ಗೆ ಹೊತ್ತು ತುಂಬ ಲೇಟಾಗಿಬಿಡುತ್ತೆ. ಆಮೇಲೆ ನಾನು ಬಂದ್ಬಿಟ್ಟು ಏನಂದರೆ ನಾನು 5:05ವರೆಗೇ ಪೂಜೆ ಮಾಡಬೇಕು. ಸೊ ನನಗೆ ಏನು ಬ್ರಾಹ್ಮಿ ಮುಹೂರ್ತ ಇದೆ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಆಗೋದು. ಇಲ್ಲ ಅಂತೇಳಿದ್ರೆ ನಾವು ಗೋಧೂಳಿ ಸಮಯಕ್ಕಂಟ ಕಾಯಬೇಕಾಗತ್ತೆ. ನಾನು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡುವಂಥದ್ದು. ಇದು ನನಗೆ ಇವಾಗಿಂದಲ್ಲ, ಆವಾಗಿಂದನೂ ನಾನು ನಡ್ಕೊಂಬಂದಿದ್ದೆ. ಪ್ರತಿಯೊಂದು ಇದರಲ್ಲೂ ರೆಡಿ ಮಾಡ್ತಾ ಇದ್ದಾಳೆ. ಆದ್ಯ ರೆಡಿ ಮಾಡ್ತಾ ಇದ್ದಾಳೆ.
ಹಾಗೆ ಬೆಳಿಗ್ಗೆ ಹೊತ್ತು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ 8 ಗಂಟೆ ಒಳಗಡೆ ಮಾಡಬೇಕು. 8 ಗಂಟೆ ಒಳಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳಿ. ಸಂಜೆ ಒಳಗಡೆ ಯಾರು ಪೂಜೆ ಮಾಡಬೇಡಿ, ಆಯಿತಾ? ಸಂಜೆ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಗೋಧೂಳಿ ಸಮಯ ಇರುತ್ತೆ, ಆ ಟೈಮ್ನಲ್ಲಿ ಮಾಡಿ. ನಿಜವಾಗ್ಲೂ ತುಂಬ ಒಳ್ಳೆಯದು. ಅದು ಬಿಟ್ಟು ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅನ್ನೋರು ಮಾಡಿ. 5 ಗಂಟೆಯಿಂದ 8 ಗಂಟೆ ಒಳಗಡೆ ಮಾಡಿ, ಯಾಕಂದರೆ ರಾವು ಕಾಲ ಬಂದ್ಬಿಡುತ್ತೆ. ಸೊ ಅಷ್ಟರಲ್ಲಿ ಮೊದಲು ನಾವು ಲಕ್ಷ್ಮಿಗೆ ಅಭಿಷೇಕ ಮಾಡಬೇಕು. ನಮ್ಮ ಮನೇಲಿರುವಂಥ ಈ ಪುಟ್ಟ ಲಕ್ಷ್ಮಿಯನ್ನು ಕೂರಿಸಿ ಅಭಿಷೇಕ ಮಾಡ್ತೀನಿ. ಅನಂತರವಾಗಿ ನಾವು ಪೂಜೆನ ಸ್ಟಾರ್ಟ್ ಮಾಡಬಹುದು. ನೋಡಿ, ಇಲ್ಲೇನಪ್ಪ ಅಂತ ಹೇಳಿದ್ರೆ ಗಂಜಲ ಇದೆ, ನೀರಿದೆ, ಮತ್ತು ಸಕ್ಕರೆ ಇದೆ, ಜೇನುತುಪ್ಪ ಇದೆ, ಮೊಸರು ಇದೆ, ಹಾಲಿದೆ, ಎಲ್ಲವನ್ನೂ ತಗೊಂಡು ನೈವೇದ್ಯಕ್ಕೆ ಜೊತೆಗೆ ಅಭಿಷೇಕಕ್ಕೆ ಈ ರೀತಿ ಅಭಿಷೇಕ ಮಾಡಿದಂತಹ ಪ್ರಸಾದವನ್ನೇ ಬಂದವರು ಯಾರಿರ್ತಾರೆ ಅವ್ರಿಗೆ ಕೊಡ್ಬೋದು. ಅದಿಂದು ಔಟ್ಪುಟ್ಟು ಹೇಗಿದ್ದಾಳೆ? ಅವಾಗೆ ರೆಡಿ ಮಾಡ್ತಿದ್ದೆ, ಇವಾಗ ರೆಡಿ ಆಗಿದ್ದೀನಿ ಅಷ್ಟೇ. ಮೊದಲಿಗೆ ನಮ್ಮ ಮನೆ ದೇವ್ರುಗಳ್ನ ಪೂಜೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂಥ ದೇವ್ರನ್ನ ಫಸ್ಟು ಪೂಜೆ ಮಾಡಿಬಿಟ್ಟು ನಂತರದಲ್ಲಿ ನಾವು ವಿಘ್ನೇಶ್ವರನ ಪೂಜೆ ಮಾಡಬೇಕು. ವಿಘ್ನೇಶ್ವರನ ಪೂಜೆ ಮಾಡಿದ ನಂತರ ನಾವು ಲಕ್ಷ್ಮೀ ಪೂಜೆಯನ್ನು ಇಟ್ಕೋಬೇಕು. ಯಾವಾಗಲೂ ಎಲ್ಲ ಪೂಜೆಗಳಿಗೆ ಅಧಿಪತಿ ಬಂದ್ಬಿಟ್ಟು ವಿಘ್ನೇಶ್ವರ. ಓಂ ಲಕ್ಷ್ಮೀ ನಮಃ. ಓಂ ಜಯ ಜಯ ಜಾತಿತಮೇ. ಓಂ ಲಕ್ಷ್ಮೀ ನಮಃ. ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ ನಾವು ವಿಘ್ನೇಶ್ವರನ ನೆನೆಸ್ಕೋಬೇಕು, ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ವಿಘ್ನೇಶ್ವರಂದು ಯಾವುದೇ ವಿಗ್ರಹಗಳಿಲ್ಲ, ಇಲ್ಲ ಯಾವುದೇ ಫೋಟೋಗಳಿಲ್ಲ ಅಂದರೆ ಒಂದು ಇಡೀ ತೊಪ್ಪೆಯನ್ನು ತಗೊಬಂದ್ಬಿಟ್ಟು ಅದಕ್ಕೆ ಗರಿಕೆ ಸಿಕ್ಕಿಸಿ ಅದನ್ನು ಪೂಜೆ ಮಾಡಿ ನಂತರವಾಗಿ ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಲಕ್ಷ್ಮಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ. ನಮ್ಮಲ್ಲಿರುವಂತಹ ಲಕ್ಷ್ಮಿ ಏನು ಲೋಹದ ವಿಗ್ರಹ ಇದೆ, ಈ ಒಂದು ವಿಗ್ರಹಕ್ಕೆ ನಾವು ಬಂದ್ಬಿಟ್ಟು ಮೂಲ ವಿಗ್ರಹ ಇದು, ಇದಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಫಸ್ಟು ಅಭಿಷೇಕ ಮಾಡ್ತೀನಿ. ಇಲ್ಲೇನಪ್ಪ ಅಂತ ಹೇಳಿದ್ರೆ ನಾವು ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ ನಾನು ಹಾಲಿನ ಅಭಿಷೇಕ ಮಾಡ್ತೀನಿ. ಹೇಳಿ. ದೀಪ ಹಚ್ಕೊಳ್ಳೋಣ ಫಸ್ಟು.
ಗಂಟೆಲ್ಲ ಈಗ ದಾರ ಕಟ್ಟು.
ದಾರ ಕಟ್ಟು. ಹ್ಞೂ ಬೆಸ್ಟ್ ಹೊಡೆಯಕ್ಕೆ ಹೋಗಬೇಡ ಇವತ್ತು. ಇಲ್ಲವ ಹ್ಞೂ ಮುಂದೆ ಮತ್ತೆ ಕೇಳ್ಕೊಂಡು ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ತಪ್ಪರಿಸ್ಕೊ ಬಂದರೆ ನಮ್ಮ ಮನೆ ದರಿದ್ರ ಇವತ್ತು. ಒಳ್ಳೇದಾಗಲಿ ಲಕ್ಷ್ಮಿ ಒಲಿಲಿ ಕಂದ ನಿಮಗೆ ಆದಷ್ಟು ಬೇಗ ಆರಾಮಾಗಿರೋ ಎಲ್ಲ ಸಾಲ ಪಾಲ ತೀರಿಸ್ಬಿಟ್ಟು ಎಲ್ಲ ಕೊಟ್ಟು ಕಾಪಾಡಿ. ಒಂದು ನಿಮಿಷ ಕೂತ್ಕೊಳ್ಳಿ. ಒಳ್ಳೇದಾಗಲಿ ಮಕ್ಕಳೇ, ಆಯಿತು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ. ಒಳ್ಳೇದ ಕವರ್ ಎತ್ಕೋ. ಏನವಾ ಇದರಲ್ಲಿ ಒಳ್ಳೆ ಫೋಟೋ ಸಖತ್ತ ಬರ್ತದೆ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಿನ್ನ ಪೂಜೆ ಎಲ್ಲ ಮುಗಿಸಿ ಆದ್ಯ ಅವಳ ಮನೇಲಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಹೊರಟ್ಲು. ನಾವು ಎಲ್ಲ ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 5:30 6 ಗಂಟೆ ಒಳಗಡೆ ಮುಗ್ದೋಯ್ತು. ಸೊ ಅವಳು ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬರಬೇಕು. ಸೊ ಅದಕ್ಕೋಸ್ಕರ ಮನೆಗೆ ಹೋಗಿ ಪೂಜೆ ಮಾಡೋಕ್ಕೆ ಹೊರಟ್ಲು. ಗೊತ್ತಿಲ್ಲ ಒಂದು ಕುಕ್ಕರೆಲ್ಲ ಮಾಡ್ಕೊಂಡಿರ್ತಾರೆ ಬಂದ್ಬಿಟ್ಟು ಮೊನ್ನೆ ಇದಕ್ಕೇನೆ ಕೆಲಸ ಮಾಡೋವಂತಲ್ಲ. ಚೆನ್ನಾಗಿ ಮಾಡಿದ್ದ. ಆಯ್ತಾ ಹಂಗೆಲ್ಲ ಮಾಡಬೇಕು. ಮನೆ ಬರಲ್ ಬಂದಿರಿ. ಖಾಲಿ ಇಲ್ಲ ಖಾಲಿ ಮನೆ ನಾಟು ಕವರ್ ಕೊಡೆ. ಅಲ್ಲೆಲ್ಲ ಬಟ್ಟೆ ಐತಿ. 20 ರೂಪಾಯಿ ಕೊಟ್ಟೆ 200. ಅದಕ್ಕೆ ಜಂಬು ಮಾಡ್ತಾರೆ 500 ರೂಪಾಯಿ ಮಾಡ್ತಾರೆ. ಟೀ ಮಾಡೋಕೆ ಹೋಗಿ ಟೀ ಕುಡ್ಕೋತ ಮಾಡೋ. ಅದು ನಾನು ನೋಡಿದ್ರೆ ನಾನು ಹೇಳಿ ಅದೇನಂದ್ರೆ ಈ ಊರಿಗೆ ಯಾವ ಕೇಡು ಬರಬಾರ್ದು ಅಂತ ಚಂದ್ರಗ್ರಹಣ ದಿನ ಕೊಂಡದಾರ್ತಿ ಗ್ರೀನ್ ಇದಿಲ್ವಾ ಅಲ್ಲಿ? ಆ ಮುಂಡೆ ನೋಡಿದ್ರೆ ಓಡೋದು.
ಆಮೇಲೆ ಮುಂದೆ ಆ ಡೈಲಾಗ್ಗಳು ಏನೇನೋ ಡೈಲಾಗ್ ಹೇಳ್ತಾಳೆ. ಬಂದಿದ್ದಂಥ ಕೆಲವೊಂದು ಗೆಸ್ಟ್ಗಳ್ದೆಲ್ಲ ನಾನು ಫೋಟೋ ತೆಗಿಲಿಲ್ಲ, ಯಾಕಂದರೆ ಕೆಲವ್ರದ್ದು ಇಷ್ಟ ಆಗಲ್ಲ ಅವ್ರಿಗೆ ವೀಡಿಯೋಸಲ್ಲಿ ಬರೋದು. ಸೊ ಅದಕ್ಕೆ ಅವ್ರನ್ನೆಲ್ಲ ನಾನು ಊಟ ಮಾಡೋಕ್ಕೆ ಬಂದಿದ್ದೆಲ್ಲ ನಾನು ತೆಗಿಲಿಲ್ಲ. ಇನ್ನು ನನ್ನ ಮಕ್ಳದ್ದು ಅವ್ರದ್ದೆಲ್ಲನೂ ನಾನು ಶೂಟ್ ಮಾಡ್ಕೊತೀನಿ, ಯಾಕಂದರೆ ನಮ್ಮ ಮನೆ ಮಕ್ಳುಗಳಾದರೆ ಅವ್ರುಗಳ್ಗೇನಿದೆ ಇಲ್ಲ, ಕೆಲವರು ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ, ಸೊ ಬೇಡ ಅಂತಾರೆ. ಸೊ ಅದಕ್ಕೋಸ್ಕರ ಕೆಲವರು ತೆಗ್ದಿಲ್ಲ. ಮತ್ತು ಆದ್ಯ ಎಲ್ಲ ಬಂದರೆ, ಜಾಸ್ಮಿನ್ ಬಂದರೆ, ಸೊ ಅವಳೊಂಥರ ಸಂಕೋಚ ಸ್ವಭಾವದವಳು. ಸೊ ಅವಳು ನಾನು ಅವಾಗ ಹೋಗಲ್ಲ ಅವಳು. ಸೊ ನಂತರ ಎಲ್ಲ ಟಿ ವಿ ಕುಡಿದು ಎಲ್ಲ ಇದು ಮಾಡಿ ಮಾತುಕತೆ ಮುಗಿಸ್ಕೊಂಡು ಅವಳು ಹೊರಟ್ಲು, ಯಾಕಂದರೆ ತುಂಬ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು. ಸಂಜೆ ಆಗೋಯ್ತು. ನಾನು ಇನ್ನೂ ತಿರ್ಗಾ ಒಂದು ಸತಿ ಪೂಜೆ ಮಾಡಬೇಕು. ಸೊ ಮತ್ತು ಅವಳನ್ನೆಲ್ಲ ಕಳಿಸಿ ನಾನು ಮುಗಿಸಿ ಟೀ ಕುಡ್ದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂದ್ಕೊಂಡೆ, ಯಾಕಂದರೆ ನೈಟು ನಿದ್ದೆ ಮಾಡಿರಲಿಲ್ಲ ನಾವು ಸರಿಯಾಗಿ. ಮಲಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಇವರೆಲ್ಲ 4 ಗಂಟೆಗೆ ಹೊರಟು ಮುಗಿಸೋಷ್ಟರಲ್ಲಿ ಟೈಮ್. ರೀಲ್ಸ್ ಮಾಡ್ತಾ ಇದ್ದಾಳೆ ಆದ್ಯ. ಏನಮ್ಮ ರೀಲ್ಸ್ ರಾಣಿ. ಕಾಲ್ ಮಾಡು, ಬಾಯ್, ಹುಷಾರಾಗು. ಆದ್ಯ ಹೋಗಿರೋದಕ್ಕೆ ಬಡ್ಕತಾವಳೆ. ಏನೇ ರೂಬಿ ನೋಡಿ, ಆದ್ಯ ಓದ್ಲು ಅಂತ ಬೈತಾ ಇರೋದು, ನನ್ನ ಬೈತಾ ಇರೋದು, ಯಾಕೆ ಕಳಿಸ್ತೇವಳನ್ನ ಅಂತ. ಅವಳು ಮನೇಲೋಗಿ ಪೂಜೆ ಮಾಡ್ಕೊ ಬರೋದು ಬೇಡವಾ? ಪೂಜೆ ಮಾಡೋದು ಬೇಡವಾ? ಹಾಂ, ಪೂಜೆ ಮಾಡೋದು ಬೇಡವಾ ಅವಳು ಆದ್ಯ? ನಿನ್ನ ರಂಗೋಲಿ ಎಷ್ಟು ಕಷ್ಟಪಟ್ಬಿಟ್ಟಿದ್ದೀವಿ ನೋಡಿ, ಇಲ್ಲಿ ಎಲ್ಲ ಹಾಳು ಮಾಡಿ ಎಷ್ಟು ಇದು ಮಾಡ್ತಾಳೆ ನೋಡಿ ನೋಡಿ. ಇದೇ ಇವಳ್ದು ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ಇದು ಬಂದು 2 ಭಾಗ 1 ಭಾಗ 2 ಅಂತ ಮಾಡಿದ್ದೀನಿ. ಇದು ಭಾಗ 1. ಭಾಗ 2ನಲ್ಲಿ ಇನ್ನೂ ತುಂಬ ಅದ್ಭುತವಾಗಿರುತ್ತೆ, ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಭಾಗ 2ನಲ್ಲಿ ನಮ್ಮ ಪೂಜೆಗಳು ಮತ್ತು ನಾನು ಬೇರೆ ಬೇರೆ ಮನೆಗೆ ಹೋಗಿ ಅಲ್ಲಿ ಅವ್ರ ಮನೆಯಲ್ಲಿ ಅರ್ಶಿನ ಕುಂಕುಮಕ್ಕೆ ಹೋಗಿರೋದು, ಆ ಒಂದು ವೀಡಿಯೋಸ್ಗಳನ್ನೆಲ್ಲ ಭಾಗ 2ನಲ್ಲಿ ತೋರಿಸ್ತೀನಿ. ಅದನ್ನು ಮಿಸ್ ಮಾಡಿದೆ ನೋಡಿ. ಇವತ್ತಿನ ಲಾಗ್ ಹೇಗಿತ್ತು ಏನು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪೂಜೆಗಳ ಬಗ್ಗೆ, ಇದ್ರ ಬಗ್ಗೆ ಮತ್ತು ನಿಮ್ಮ ಒಂದು ಆಚಾರ ವಿಚಾರಗಳ ಬಗ್ಗೆ ಪ್ರತಿಯೊಂದು ನಿಮ್ಮ ಮುಂದೆ ತಿಳಿಸ್ಕೊಳ್ತಾ ಹೋಗ್ತೀನಿ. ಮತ್ತು ಇದರ ಜೊತೆಗೆ ಬಂದುಬಿಟ್ಟು ಯಾರ್ಯಾರಿಗೆ ಈ ಒಂದು ಪೂಜೆ ಬಗ್ಗೆ ಅರ್ಥ ಆಗಿಲ್ಲ ಅವ್ರನ್ನ ಫೋನ್ ಮುಖಾಂತರ ರೀಚ್ ಮಾಡೋಕ್ಕೆ ಇದು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.